ಮಾಡದಿದ್ರೆ ಇನ್ಯಾರು ಮಾಡೋದು? ಇವತ್ತು ಒಳ್ಳೆಯ ಸಿನಿಮಾಗಳನ್ನು ನಮ್ಮಂಥವ್ರು ಮಾಡಬೇಕು, ಪ್ರೇಕ್ಷಕರು ನೋಡಬೇಕು. ಇದರಿಂದ ನಮ್ಮ ಮುಂದಿನ ತಲೆಮಾರಿನವ್ರಿಗೆ ಈ ಥರದ ಒಳ್ಳೆಯ ಸಿನಿಮಾಗಳನ್ನು, ನಿಜವಾದ ವಿಷಯಗಳನ್ನ ನಾವು ಅಭಿವ್ಯಕ್ತಿ ಮಾಡಿದ್ರೆ, ನಾವು ಹೇಳೋಕ್ಕೆ ಶುರು ಮಾಡಿದ್ರೆ, ಜನ ನೋಡ್ತಾರೆ. ನಂಬಿಕೆ ಹುಟ್ಟಿಸೋ ಜವಾಬ್ದಾರಿ ನಮ್ಮದೇ ತಾನೆ. ಅದನ್ನು ಮಾಡದೆ ನಾವು ಹವಾ ಸಿನಿಮಾಗಳೇ ಮಾಡಿ ದುಡ್ಡಾಗತ್ತಂದರೆ ನಾವು ಕಳೆದೋಗೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ನನಗೆ ಈ ಥರದ ಇದರಿಂದ ಸಿಕ್ಕಂತಹ ಗೌರವ, ಇದರಿಂದ ಸಿಕ್ಕಂತಹ ಪ್ರೀತಿ, ಇದರಿಂದ ನನ್ನನ್ನು ಎಲ್ಲಿ ನೋಡಿದ್ರೂ ಆ ಗೌರವಿಸೋದೆಯಲ್ಲ, ಅದರ ಸಂತೋಷನೇ ಬೇರೆ. ಆ ಖುಷಿಗೆ ಮಾಡ್ತೀನಿ ಸಿನಿಮಾ. ಇದು 3 ಭಾಷೆಯಲ್ಲಿ ನಿರ್ಮಾಣ ಮಾಡಿದ್ರೆ, ಏಕಕಾಲಕ್ಕೆ 3 ಭಾಷೆಯ ಚಿತ್ರವನ್ನು ಚಿತ್ರೀಕರಣ ಮಾಡ್ತಾ ಏಕಕಾಲಕ್ಕೆ ಅದನ್ನು ರಿಲೀಸು ಮಾಡಿದ್ರೆ, ಇದು ಒಂದು ಥರದ ಟ್ರೆಂಡ್ ಸೆಟ್ಟರ್ ಇದ್ದಂಗೆ ಮತ್ತು ಒಂದು ಹೊಸ ಪ್ರಯೋಗ. ಹೌದು. ಕನ್ನಡ, ತಮಿಳು ಮತ್ತು ತೆಲುಗು ಚಿತ್ರ ಸ್ವಸಂಪೂರ್ಣವಾಗಿ ಬೇರೆ ಬೇರೆಯಾಗಿ ಶೂಟ್ ಮಾಡಿ ಅದನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡಿರೋಂಥದ್ದು ಒಂದು ಹೊಸ ಪ್ರಯೋಗ. ಇದರಲ್ಲಿ ಇಳಿಯರಾಜ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇಳಿಯರಾಜ ಅವರು ಮ್ಯೂಸಿಕ್ಕಿಗೆ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಸಾಹಿತಿಗಳು ಇದೇ ಕಂಟೆಂಟಿಗೆ ಬೇರೆ ಬೇರೆಯಾಗೇ ಬರೆದಿದ್ದಾರೆ. ಒಂದಕ್ಕೊಂದಕ್ಕೆ ಏನು ಸಂಬಂಧ ಇದೆ. ಅದು ನಿಮಗೆ ಹೇಗೆ ಇದಾಯಿತು? ಅದು ಅದ್ಭುತವಾದ ಅನುಭವ. ಯಾಕಂದರೆ ಪ್ರತಿ ಭಾಷೆಗೆ ಒಂದು ಮ್ಯೂಸಿಕ್ ಇರುತ್ತೆ. ಪ್ರತಿ ಭಾಷೆಯಲ್ಲಿ ಆ ಭಾಷೆಯ ಪ್ರಾಂತ್ಯದ, ಪರಿಸರದ, ಊಟದ, ಅವರ ಧರ್ಮದ, ಅವರ ಯೋಚನೆಯ ಎಲ್ಲ ಅದರೊಳಗೆ ಆ ಗರ್ಭದಲ್ಲಿ ಅಡಗಿರುತ್ತೆ. ಪ್ರತಿ ಮಾತಿಗೂ ಒಂದು ಅರ್ಥ. ಒಂದೇ ಮಾತಿಗೆ 3 ಭಾಷೆಯಲ್ಲಿ 3 ಅರ್ಥ ಇರುತ್ತೆ. ಕೇವಲ ಇಷ್ಟಕ್ಕೋಸ್ಕರ ನಾವು ಈ ಕೆಲಸ ಮಾಡಿದ್ವಿ ಅಂದರೆ, ಕೇವಲ ಅನ್ನೋ ಪದ ನಮಗೆ ಸಣ್ಣದು ಅಂತಿರುತ್ತೆ. ತಮಿಳಿನಲ್ಲಿ ಕೇವಲ ಅಂದರೆ ತುಂಬ ಚೀಪು. ಅದಷ್ಟೇ ಅಲ್ಲ, ಇವಾಗ ಒಂದು ಸಿಂಪಲ್ ಭಾಷೆಯ ಬಗ್ಗೆ ನಾನು ಹೇಳೋದಾದ್ರೆ, ನೀನು ಮಾಡಿದ ಪಾಪ ಒಂದಿನ ಹಣ್ಣ ಕೆಳಗಡೆ ಬಿಡುತ್ಕಣೋ ಅಂತ ಒಬ್ಬನು ಹೇಳ್ತಾನೆ ಅಂದರೆ, ಅವನು ತುಂಬ ಹಸಿರು ಪ್ರಾಂತದಿಂದ, ನದಿ ಪಕ್ಕದಿಂದ ಬಂದವನು ಅಂತ ಅರ್ಥ. ಯಾಕಂದರೆ ಅವನು ಉಪ್ಪಮೆ ಹಣ್ಣ ಕೀಳ್ಬಿಡೋದು, ಪಾಪ ಜಾಸ್ತಿಯಾಗಿ ಕೆಳಗಡೆ ಬಿಡೋದು ಅಂತ. ನೀನು ಹೊಟ್ಟೆ ಹರ್ಕೊಂಡು ಸಾಯ್ತೆ ಕಣೋ ಮಗನ ಅಂತ ಬೈದರೆ ಅವನು ತುಂಬ ಒಣ ಪ್ರದೇಶದಲ್ಲಿ ಬದುಕಿದ್ದಾನೆ ಅಂತ. ನೋಡಿ, ನಮ್ಮ ಮಾತುಗಳೊಳಗೆ, ನಮ್ಮ ಭಾವದ ಎಕ್ಸ್ಪ್ರೆಷನ್ ಒಳಗೆ ಹೇಗೆ ನಮ್ಮ ಪ್ರಾಂತ್ಯ ಅಡಗಿದೆ, ನಮ್ಮ ಹಿಸ್ಟ್ರಿ ಅಡಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಫಿಲಾಸಫಿ ಒಳಗೆ 12ನೇ ಶತಮಾನದ ಬಸವಣ್ಣರು ಇರ್ತಾರೆ, ಇನ್ನೇನೋ ಇರುತ್ತೆ, ಕಾರಂತರು ಇರ್ತಾರೆ, ಅಡಿಗರು ಇರ್ತಾರೆ, ನಮ್ಮ ನೋಟುಗಳಲ್ಲಿ ಚಿತ್ತಾಲರು ಇರ್ತಾರೆ. ಸೊ 3 ಭಾಷೆಯನ್ನು ಆಯಾ ಭಾಷೆಗೆ ಇರುವಂತಹ ಸಂಸ್ಕೃತಿಗೆ ಧಕ್ಕೆಯಾಗದಂತೆ, ಯಾಕಂದರೆ ಆ ಜನಕ್ಕೆ ಅದೇ ಅರ್ಥ ಆಗೋದು. ನಾನು ತೆಲುಗು ಸಿನಿಮಾದಲ್ಲಿ ಪಂಪನ ಉದಾಹರಣೆ ಕೊಟ್ಟರೆ, ತಮಿಳು ಸಿನಿಮಾದಲ್ಲಿ ಅಡಿಗರ ಉದಾಹರಣೆ ಕೊಟ್ಟರೆ ಹೆಂಗೆ ಅರ್ಥ ಆಗುತ್ತೆ ಜನಕ್ಕೆ? ಇಲ್ಲಿಗೆ ನಾನು ಭಾರತೀನೋ ಒಬ್ಬ ಶ್ರೀನೋ ಅಲ್ಲಿಯ ಪೊಯಿಟ್ ಅಂತಂದರೆ, ಅದಕ್ಕೆ 3 ಜನ ಪೊಯಿಟ್ ಜೊತೆ ಕೆಲಸ ಮಾಡಿದೆ ಆಯಾ ಭಾಷೆ. ಯಾಕಂದರೆ ತಮಿಳ್ನಾಡಿನಲ್ಲಿ ಅವ್ರು ಮಾತಾಡೋ ಉಪಮೆಗಳು ಬೇರೆ, ಇಲ್ಲಿ ಕಾಯ್ಕಿಣಿ ಮಾತಾಡೋದು ಬೇರೆ, ಬೇರೆ ಅಲ್ಲಿ ಚಂದ್ರಬೋಸ್ ಮಾತಾಡೋದು ಬೇರೆ. ಅದಕ್ಕೆ 3 ಭಾಷೆಯ 3 ಮುಖ್ಯವಾದ ಪಾತ್ರಗಳಿಗೆ 3 ಭಾಷೆ ಆಯಾ ನಟರನ್ನ ಕರ್ಕೊಂಬಂದೆ. ಅದು ನಾನು ಕನ್ನಡದಲ್ಲೇ ಶೂಟಿಂಗ್ ಮಾಡಬೇಕು ಅನ್ನೋದ್ರಿಂದ ಕನ್ನಡ ನನಗೆ ತುಂಬ ಈಸಿಯಾದ ಭಾಷೆ. ಸೊ ಈ ಸಿನಿಮಾದ ಮಾತೃಭಾಷೆ ಮೂಲ ಕನ್ನಡ ಆಗುತ್ತೆ. ಆಮೇಲೆ ನೀವೇ ನೋಡ್ತಿದ್ದಂಗೆ ಅಲ್ಲಿಯವ್ರನ್ನ ಇಲ್ಲಿ ಕರೆಸಿ ಶೂಟ್ ಮಾಡಿ ಕಳಿಸ್ಕೊಡ್ತೀನಿ ನಾನು. ಸೊ ಐ ಎಂಜಾಯ್ಡ್ ದಿಸ್ ಹೋಲ್ ಪ್ರೊಸೆಸ್. 3 ಭಾಷೆಗಳಿಗೆ ನಾನು ಆಯಾ ಭಾಷೆಯನ್ನು ಕಲಿತು ಅವರವನಾಗಿ 3 ದಿನ ಟ್ರಾವೆಲ್ ಮಾಡಿರೋದ್ರಿಂದ, ಮತ್ತು ನನ್ನ 6 ತಿಂಗಳ ಒಂದು ಕೆಲಸ ಏಕಕಾಲದಲ್ಲಿ 3 ಭಾಷೆಯ ವಿಸ್ತಾರಕ್ಕೆ ಹೋಗಬೇಕಾಗಿರೋದು ಇವತ್ತಿನ ಅವಶ್ಯಕತೆಯಾಗಿದೆ ನನಗೆ ಮತ್ತು ನನ್ನಂಥ ಸಾಕಷ್ಟು ಪ್ರತಿಭೆಗಳಿಗೆ. ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಯಾಕಂದರೆ ಒಬ್ಬನ ವ್ಯಕ್ತಿ ತಮ್ಮನ್ನು ಒಂದು ಸಣ್ಣ ಏರಿಯಾಗೆ ಮಾತ್ರ ಸೀಮಿತವಾಗದೆ 10 ಹಲವು ಕಡೆ ಹರಡಬೇಕಾಗತ್ತೆ. ಆ ಥರ ಚಾಚಿಕೊಳ್ಳೋದ್ರಲ್ಲಿರೋ ಸುಖಾನ ನನಗಿಂತ ಇನ್ನೊಬ್ಬರಿಗೆ ಗೊತ್ತಿರೋಕ್ಕೆ ಸಾಧ್ಯ. ಬೇಕಂದ್ರೆ ಎಲ್ಲ ಕಡೆ ಹೋಗಿದ್ದೀನಿ ನಾನು. ಸೊ ಅದೊಂದು ವಿಶಿಷ್ಟವಾದ ಒಂದು ಪ್ರಯತ್ನ. ಈಗ ನಮ್ಮ ಒಗ್ಗರಣೆ ಚಿತ್ರದ ಮುಖಾಂತರ ಏನಾಗಿದೆ ಅಂದರೆ, ಈ ಊಟ, ಜೀವನ ಶೈಲಿ, ಇದಕ್ಕೊಂದು ಥೀಮ್ ಸಾಂಗ್ ಇದೆ. ಅದೊಂಥರ ಎಲ್ಲರೂ ಥೀಮ್ ಸಾಂಗ್ ಥರ. ನಾನು ದೋಸೆ ತಿಂತಾ ಇರ್ತೀನಿ, ಈ ಹಾಡು ಕೇಳ್ಬಿಟ್ಟು ಎಲ್ಲ ನಾನು ಬೈತಾ ಇರೋದು, ಸಿನಿಮಾ ನೋಡಿದ ತಕ್ಷಣ ಹೊಟ್ಟೆ ಹಸುವಾಗುತ್ತೆ ಅಂತ. ಒಂದ್ಸಲ ನೋಡಿ, ಅಷ್ಟೊಳಗೆ ದೋಸೆ ತಿಂದು ಕೈ ಕುತ್ಕೊಂಡು ಕಾಫಿ ಕುಡಿತೀನಿ. Each time he makes me sing, he makes me cry, he makes me smile, he makes me go through life. That's the experience. ಕುಚ್ಚಲು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಗೆಳೆತನ, ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಡ ಬೇಕು ಮಾವಿನ ರಸಾಯನ. ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೊಂದು ಜಾಣ, ಮನೆಗಿಟ್ಟೆ ನೆಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ಕಂಬಳಿ. ಹೊಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ, ಒಲೆಯ ಮುಂದೆ